ವಿಮ್ ಕಮಾಂಡರ್ ಮೇಲಿನ ಹಲ್ಲೆಯ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊಬೈಲ್ ಅನ್ನು ಕಿತ್ತೆಸ್ತಿದ್ದಾನೆ, ಮನಸ್ಸು ಇಚ್ಛೆ ಥಳಿಸಿದ್ದಾನೆ. ಆದರೆ ಯಾರು ಆ ಯುವಕ ಅಲ್ಲ, ಕನ್ನಡಿಗ ಅಲ್ಲ, ಇದೆಲ್ಲ ಮಾಡಿರೋದು ವಿಂಗ್ ಕಮಾಂಡರೇ ಅನ್ನೋದು CCTVಯಿಂದ ಬಯಲಾಗಿದೆ. ಮನಸ್ಸಿಗೆ ಬಂದಂಗೆ ಹೊಡೆದಿದ್ದು ವಿಂಗ್ ಕಮಾಂಡರೇ, ಮೊಬೈಲ್ ಅನ್ನ ಕಿತ್ತೆಸ್ತಿದ್ದು ವಿಂಗ್ ಕಮಾಂಡರೇ. ಬೈಕ್ ಸವಾರನ ಮೇಲೆ ವಿಂಗ್ ಕಮಾಂಡರ್ ರೌಡಿಸಂ ಮೆರೆದಿದ್ದಾರೆ, ಅಟ್ಟಹಾಸ ಮೆರೆದಿದ್ದಾರೆ ಕನ್ನಡಿಗರ ಮೇಲೆ. ಇದೆಂಥ ದೌರ್ಜನ್ಯ! ಸುಮ್ಮನೆ ಪಾಪ ತನ್ನದಲ್ಲ ತಪ್ಪಿಗೆ ಸುಮ್ಮನೆ ಒದೆ ತಿನ್ನಲ್ಲ ಹುಡುಗ. CCTV ಕ್ಯಾಮೆರಾದಲ್ಲಿ ಯೋಧನ ರೌಡಿಸಂ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಯೋಧಂಗೆ ಹೊಡೆದ್ರು, ಯೋಧಂಗೆ ಏನೋ ಹಲ್ಲೆ ಆಯಿತು, ಯೋಧಂಗೆ ಯಾವುದೋ ವಿಚಾರದಲ್ಲೇನೋ ಆಗೋಯ್ತು, ಅಥವಾ ಕನ್ನಡದಲ್ಲೇನೋ ಬೈದ್ಬಿಟ್ಟ, ಅಬ್ಯೂಸ್ ಮಾಡಿಬಿಟ್ಟ, ನನ್ನ ಪತ್ನಿಗೆ ಬಾಯಿಗೆ ಬಂದಂಗೆಲ್ಲ ಹೇಳ್ಬಿಟ್ಟ ಅಂತೆಲ್ಲ ಕತೆ ಹೊಡೆದಿದ್ನಲ್ಲ ಈ ವಿಂಗ್ ಕಮಾಂಡರ್. ಆ ಕಥೆಯ ಅಸಲಿಯತ್ತೆ ಏನು ಅನ್ನೋದು ಈ CCTV ದೃಶ್ಯ ಹೇಳ್ತಾ ಇದೆ. ಅಲ್ಲಿ ನಡೆದಿದ್ದೇ ಬೇರೆ, ಇಲ್ಲಿ ಮಾಡಿದ್ದೇ ಬೇರೆ. ಕಾರಲ್ಲಿ ಕೂತ್ಕೊಂಡು ದೋಸೆ ತಿರುವಾಕ್ಬಿಟ್ರು ಸಾಹೇಬ್ರು. ಇಲ್ಲೆಲ್ಲ ಸರಿಯಾಗಿ ಹೊಡೆದು ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ನಂಗೆ ಹೊಡೆದ್ಬಿಟ್ಟ, ಅಯ್ಯೋ ನನ್ನ ಹೆಂಡ್ತಿಗೆ ಅಲ್ಲಿ ಬಾಯಿಗೆ ಬಂದಂಗೆ ಅಂದ್ಬಿಟ್ಟ. ಇಲ್ಲಿ ನೋಡಿದ್ರೆ ಪಾಪ ಹುಡುಗ ಹೊಡೆದೇ ಇಲ್ಲ, ತನ್ನಷ್ಟಕ್ಕೆ ತಾನು ಫೋನಲ್ಲಿ ಮಾತಾಡ್ತಾನೆ, ತನ್ನಷ್ಟಕ್ಕೆ ತಾನು ನಿಂತಿರ್ತಾನೆ. ಇವನೇ ಬಂದು ಮೈ ಮೇಲೆ ಬಂದು ಹೊಡಿತಾನೆ. ಆಮೇಲೆ ನಂದೇನೂ ತಪ್ಪಿಲ್ಲ, ನಾನು ಅಮಾಯಕ, ನಾನು ಯೋಧ, ನಾನು ಮಾಡಿದ್ದೆಲ್ಲ ಸರಿ ಅಂತ ವಿಡಿಯೋ ಮಾಡಿಬಿಡ್ತಾನೆ. ನಡು ರಸ್ತೆಯಲ್ಲಿ ವಿಂಗ್ ಕಮಾಂಡರ್ ಹೆಂಗೆ ರೌಡಿಸಮ್ ಮಾಡ್ದ ಅನ್ನೋದು ಅಲ್ಲಿನ ಜನಕ್ಕೆ ಗೊತ್ತು. ಅಲ್ಲಿದ್ದಂಥ CCTV ರೆಕಾರ್ಡ್ ಮಾಡಿದೆ. ಕನ್ನಡಿಗ ಬೈಕ್ ಸವಾರ ಅವನಿಗೆ ಥಳಿಸಿರೋದು, ಬಳಿಕ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ನಾಟಕ ಮಾಡಿದ್ದು, ಅಯ್ಯೋ ಅವ್ನು ಬಂದು ನನಗೆ ಹೊಡೆದ್ಬಿಟ್ಟ ಅಂತ ಮುಖದಲ್ಲೆಲ್ಲ ರಕ್ತ, ಆಮೇಲೆ ಒಂದು ಬ್ಯಾಂಡೇಜ್ ಹೋಗ್ಕೊಂಡು ನನಗೆ ಏರ್ಪೋರ್ಟಿಗೆ ಬಂದು ಕುಂತೆ, ನನಗೆ ಹೊಡೆದ್ರು, ಹಲ್ಲೆ ಮಾಡಿ ಮೊಬೈಲ್ ಕಿತ್ತಿದ್ದಾನೆ, ಪರ್ಸ್ ಕಿತ್ತಿದ್ದಾನೆ. ಬೈಕ್ ಸವಾರ ವಿಕಾಸ್ ಕುಮಾರ್ ಮೇಲೆ ಬೋಸ್ ದರ್ಪ ಮೆರೆದಿದ್ದಾನೆ. ಕಾರಿನ ನಂಬರ್ ಆಧರಿಸಿ ಶೀಲಾದಿತ್ಯ ಬೋಸ್ ವಿರುದ್ಧ FIR ದಾಖಲಾಗಿದೆ. ಘಟನೆ ಬಳಿಕ ಕೋಲ್ಕತ್ತಾಕ್ಕೆ ಹೋಗ್ಬಿಟ್ಟಿದ್ದಾರೆ ವಿಂಗ್ ಕಮಾಂಡರ್ ಸಾಹೇಬರು. ಅವ್ರ ಪತ್ನಿ ಇಲ್ಲೇ DRDOನಲ್ಲಿ ಕೆಲಸ ಮಾಡೋದಂತೆ, ಇವರು ವಿಂಗ್ ಕಮಾಂಡರ್ ಅಂತೆ. ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ರು ಪತ್ನಿನ ಪಿಕ್ ಮಾಡಿಕೊಂಡು. ವಿಂಗ್ ಕಮಾಂಡರ್ ಅನ್ನೋ ಕಾರಣಕ್ಕೆ ಇವ್ರು ಪತ್ನಿನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರು ರಸ್ತೆ ಮೇಲೆ ಇರಂಗೇ ಇಲ್ಲ, ಸೈಡ್ ಹೋಗ್ಬಿಡ್ಬೇಕೆಲ್ಲ. ವಿಂಗ್ ಕಮಾಂಡರ್ ಬಂದ್ಬಿಟ್ಟವ್ರೆ ಅಂತ ಹೆಂಗೆ ಹೊಡಿತಾನೆ ನೋಡಿ. ಒಬ್ಬ ವಿಂಗ್ ಕಮಾಂಡರ್, ಒಬ್ಬ ಯೋಧ, ಎಲ್ಲರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಹೊಣೆ ಹೊತ್ಕೊಂಡಿರೋನು ಇಲ್ಲಿ ಯಾರು ರಸ್ತೆ ಮೇಲೆ ಬೀದಿರಂಪ ಮಾಡ್ತಾನೆ, ಹಾದಿರಂಪ ಮಾಡ್ತಾನೆ. ಯೋಧನಾಗಿರೋದಕ್ಕೆ ಅನರ್ಹ, ಯೋಧನಾಗಿರೋದಕ್ಕೆ ನಾಲಾಯಕ್ಕು ಅಂತಂದರೆ ತಪ್ಪಲ್ಲ. ಯಾರಿಗೆ ರಕ್ಷಣೆ ಕೊಡಬೇಕು, ಯಾರಿಗೆ ಹೊಡಿಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇಂಥ ಶಾರ್ಟ್ ಟೆಂಪರ್ಗಳನ್ನು ಯೋಧನನ್ನಾಗಿ ಮಾಡಿ ಏನು ವಿಂಗ್ ಕಮಾಂಡರ್ ಪರೀಕ್ಷೆ ಹೆಂಗೆ ಪಾಸ್ ಆದ್ನ ಇವನು? ಏನೋ ವಿಮಾನದಲ್ಲೇನೋ ಆ ಪಕ್ಕದಲ್ಲಿರೋನೇನೋ ಸ್ವಲ್ಪ ಆಚೆ ಮಾಡಿದ್ರೆ ಅವ್ರಿಗೆ ಹೊಡೆದು ಬಿಡ್ತಾನೆ ಇವನು. ಹಂಗೆ ಅಂಥ ಮನಸ್ಥಿತಿ ಇದ್ದಂಗೆ ಕಾಣ್ತಾ ಇದೆ ವ್ಯಕ್ತಿದು. ಯೋಧ ಅಂತಂದರೆ ಹೌದು ಯೋಧರು ಅಂತಂದ್ರೆ ನಾವು ಸಲ್ಯೂಟ್ ಹೊಡಿಬೇಕು. ಇವನು ನೋಡಿದ್ರೆ ಸಲ್ಯೂಟ್ ಹೊಡಿಯೋಕೆ ಕೈ ಎತ್ತದಲ್ಲ, ಎರಡು ತಿರ್ಸಿ ಬಿಡಬೇಕು ಅನಿಸ್ಬಿಡುತ್ತೆ, ಹಂಗೆ ಹೊಡಿಬೇಕು ಅನಿಸುತ್ತೆ. ಏನು ಬಾಕ್ಸರು, WWF ಚಾಂಪಿಯನ್ಶಿಪ್ಪಲ್ಲಿ ಹೊಡೆದಾಡ್ತಿದ್ದಾನೆ. ಅದು ಆ ಪಾಪ ಆ ಯುವಕ ಅವ್ನು ನೋಡಿ, ಆ ಬೈಕ್ ಸವಾರನ್ನು ನೋಡಿ, ಅವನೆಲ್ಲ ಹೇಳಿದ್ನಲ್ಲ ಹಂಗೆಲ್ಲ ಮಾಡೋಂಗೆ ಕಾಣಿಸ್ತಾನ. ಮನಸ್ಸಿಗೆ ಬಂದಂಗೆ ಬಾಯಿಗೆಲ್ಲ ಹೊಡೆದು, ಆದರೆ ಏಟ್ ತಿನ್ನಿದ್ದು ಇವನೇ, ಹಿಂಗೆಲ್ಲ ಹೊಡೆದು ರಕ್ತ ಬಂದಿದ್ದು ಇವನಿಗೇನೆ. ಆ ವಿಡಿಯೋ ಮಾಡಿಕೊಂಡು ಅಯ್ಯೋ ನನ್ನ ಮೇಲೆ ಅಲ್ಲೇ ಆಯಿತು, ನನಗೆ ಕನ್ನಡದಲ್ಲಿ ಏನೇನೋ ಅಂದ್ಬಿಟ್ಟ, ಬಾಯಿಗೆ ಬಂದಂಗೆ ಅಂದ್ಬಿಟ್ಟ, ನನ್ನ ಹೆಂಡತಿಗೆ ಅಬ್ಯೂಸ್ ಮಾಡಿಬಿಟ್ಟ, ನನ್ನ ಮೇಲೆ ಕೈ ಎತ್ತಿಬಿಟ್ಟ. ಕೈ ಎತ್ತಿದ್ದು ಯಾರು, ಕೈ ಎತ್ತಿದ್ದು ಯಾವಾಗ, ಹೇಗೆ, ಏನು ಎತ್ತ ಎಲ್ಲ CCTV ದೃಶ್ಯಗಳಲ್ಲಿ ಸರಿಯಾಗಿದೆ. ಪಾಪ CCTV ಇದ್ದಿದ್ದಕ್ಕಾಯ್ತು, ಇಲ್ಲದೆ ಇದ್ದಿದ್ರೆ ಅಮಾಯಕನ ಮೇಲೆ ಬಾಯಿಗೆ ಬಂದಂಗೆ ನಾವು ಬೈತಾ ಇದ್ವಿ. ನಾನು ಬಿಡ್ಸಕ್ಕೆ ಬಂದಿಲ್ಲ, ಎಲ್ಲ ಅವ್ನು ಹೊಡಿತಾ ಇದ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರು, ಕನ್ನಡಿಗರೆಲ್ಲ ಮೂಕ ಪ್ರೇಕ್ಷಕರಾಗಿದ್ರು ಅಂತ. ಅಲ್ಲೇನು ಅಕ್ಕಪಕ್ಕದಲ್ಲಿರೋರು ಯಾರು ಮತ್ತೆ? ಇವ್ರು ಕೋಲ್ಕತ್ತಾದವರ, ಇವ್ರಿಗೆ ಸಹಾಯಕ್ಕೆ ಬಂದವರ? ಬಿಡ್ಸಕ್ಕೆ ಬಂದರು, ಅಲ್ಲಿ ಯಾರ ಮೇಲೆ ಯಾರು ಹಲ್ಲೆ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಭಾಳ ಸ್ಪಷ್ಟ ಗೊತ್ತು. ಅದಕ್ಕೆ ಯಾರು ಹೊಡಿತಿದ್ದಾನೋ ಅವನ್ನ ಬಿಡ್ಸಕ್ಕೆ ಬಂದಿದ್ದಾರೆ. ಇವನು ಹೊಡೆಸ್ಕೊತಿದ್ದವ್ರನ್ನ ಬಿಡಿಸ್ಕೊಂಡು ಹೋಗ್ಬೇಕಿತ್ತೇನೋ. ಒಂದು ವಿಡಿಯೋ ಬೇರೆ ಮಾಡಿಬಿಟ್ಟಿದ್ದಾನೆ ಕಾರಲ್ಲಿ ಹೋಗ್ತಾ, ನಾನು ವಿಂಗ್ ಕಮಾಂಡ್ರು, ನನ್ನ ಹೆಸರು ಬೋಸು, ನಂಗೆ ಹಿಂಗಲ್ಲ ಅಂದರು. ಕೇಳಿಸ್ಕೊಳ್ಳಿ ಆ ವಿಂಗ್ ಕಮಾಂಡರ್ ಬೋಸ್ ಅವರ ಮಾತು. He came out, started abusing me in Kannada, and then seeing that my car has a DRDO sticker, he says that you be DRDO people, and says many things in Kannada, and finally she abused my wife, and then I couldn't bear it. When I was coming outside, immediately he took his key in his hand and hit me on my head, taking my blood out. I stood there shouting that this is how you people defend whom we defend. Treat a person from the army, from Air Force, or from Navy, from the defense forces. More people came surprisingly and started abusing us that we are doing wrong things. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಏನೋ ಜನ ಬಂದ್ರಂತೆ, DRDO ಅಂತ ಹೇಳಿದಂತೆ, DRDO ಅಂದಿದ ತಕ್ಷಣ ನೀವೆಲ್ಲ ಹಿಂಗೆ ಅಂತಂದ್ರಂತೆ, ಕನ್ನಡಿಗರೆಲ್ಲ ಸೇರಿಕೊಂಡು ಅವನ ಪರ ನಿಂತ್ರಂತೆ, ಇವನ ಮೇಲೆ ಹಲ್ಲೆ ಮಾಡಿದ್ರಂತೆ.
ಏನು ಕತೆ ಕಟ್ತಾನೆ? ಇವನನ್ನು ಯಾರಾದರೂ ಡೈರೆಕ್ಟರ್ ಹತ್ರ ಬಿಟ್ಬಿಡ್ಬೇಕು ಶಶಿಧರ್. ಖಂಡಿತ ಪ್ರಣುತ್, ನೀವು ಹೇಳಿದಂತೆ ಈ ಏನೋ ಯೋಧ ಮಾಡಿದಂಥ ಹೈಡ್ರಾಮಾ ನೋಡಿ ಇಡೀ ರಾಜ್ಯವೇ ಎಲ್ಲ ಒಂದು ಕಡೆ ಬೆಚ್ಚಿ ಬಿದ್ದಿತ್ತು. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಮಾನ ಕೂಡ ಹೋಗಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಪೊಲೀಸರು ಎಚ್ಚೆತ್ತುಕೊಂಡಂಥ ಏನು ತೀರ್ಮಾನ ತೆಗೆದುಕೊಂಡರು, ಯಾವ ರೀತಿಯಾಗಿ ತನಿಖೆ ಮಾಡಿದ್ರು, ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ ಯೋಧ ಮಾಡಿದಂಥ ನಾಟಕ ನೋಡಿ ಎಲ್ಲರೂ ಕೂಡ ಹೌದು ಯೋಧನ ಮೇಲೆ ಹಲ್ಲೆ ಆಗಿಬಿಟ್ಟಿದೆ, ಇವ್ರ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಧ್ವನಿ ಕೂಡ ಎತ್ತಿದ್ರು. ಆದರೆ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ CC ಕ್ಯಾಮ್ರಾ ವಿಡಿಯೋ ನೋಡಿದಾಗ ಗೊತ್ತಾಯಿತು ಯೋಧನೆ ಈ ರೀತಿಯಾಗಿ ವಿಕೃತಿಯನ್ನು ಮೆರೆದಿರೋದು, ದೌರ್ಜನ್ಯ ಕೂಡ ಮಾಡಿರೋದು, ಒಳ್ಳೆ ಬೌನ್ಸರ್ ರೀತಿಯಾಗಿ ಕೂಡ ಹಲ್ಲೆ ಮಾಡಿದ್ದಾರೆ. ಮೋಸ್ಟ್ಲಿ ಎಲ್ಲೋ WW ಎಲ್ಲೋ ನೋಡ್ಬೋದು. ಆ ಕಾರಣದಿಂದಾಗಿ ಆತ ಆ ರೀತಿಯಾಗಿ ವರ್ತನೆಯನ್ನು ಕೂಡ ಮಾಡಿದ್ದಾನೆ ಅಮಾಯಕರ ಮೇಲೆ. ಹಲ್ಲೆ ಮಾಡಿದ್ದಾದ್ರೆ ನನಗೆ ರಕ್ಷಣೆ ಕೊಡಿ, ಇಲ್ಲ ಅಂತಂದರೆ ಅವ್ರು ಕಾನೂನು ಮುಖಾಂತರ ಆತನಿಗೆ ಏನು ಕಾನೂನು ಕ್ರಮ ತೆಗೆದುಕೊಳ್ಳಿ, ಇಲ್ಲ ನಾನೇ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇನೆ ಅಂತಲೂ ಕೂಡ ಎಲ್ಲ ಒಂದು ಕಡೆ ಆವಾಜ್ ಕೂಡ ಹಾಕಿದ್ದ. ಆದರೆ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗಿದೆ CC ಕ್ಯಾಮ್ರಾಗಳಲ್ಲಿ ಯೋಧ ಮಾಡಿರುವಂಥ ನಾಟಕ, ಅದೇ ರೀತಿಯಲ್ಲಿ ಕೂಡ ರೋಡಲ್ಲಿ ಒಂದು ರೀತಿಯಂಥ ರೌಡಿಸಮ್ ಮಾಡಿರೋದು ಬೆಳಕಿಗೆ ಬಂದಿದೆ. ಈಗ ಸದ್ಯಕ್ಕೆ ಯೋಧನ ಮೇಲೇನೂ ಕೂಡ ಏನು ಕೊಲೆ ಯತ್ನ, ಅದೇ ರೀತಿಯಲ್ಲೂ ಕೂಡ ಹಲ್ಲೆ ಸೇರಿದಂತೆ ಪ್ರಕರಣಗಳು ಕೂಡ ದಾಖಲಾಗಿದೆ. ಈಗ ಸದ್ಯಕ್ಕೆ ಏನು ಹೇಳ್ತಾರೆ, ಯಾಕಂತಂದ್ರೆ DRDO ಅಂತಂದ್ರೆ ಸಾಕು ಇಡೀ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧವಾದಂಥ ನಮ್ಮ ರಾಷ್ಟ್ರದ ದೊಡ್ಡ ಸಂಸ್ಥೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲೂ ಕೂಡ ಏನು ಏರ್ಫೋರ್ಸ್ ಕೂಡ ಅಷ್ಟೇ, ವಾಯುಸೇನೆ ಅಂತಂದ್ರೆ ಎಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಕೂಡ ಸ್ವಾಗತ ಮಾಡ್ತಾರೆ. ಆದರೆ ಇಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಈತ ಮತ್ತೆ ಆತನ ಪತ್ನಿ ಇಬ್ಬರೂ ಕೂಡ ಸೇರಿ ಈ ರೀತಿಯಾಗಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಏನಾದರೂ ಪೊಲೀಸರು ನೈಜ ರೀತಿಯಲ್ಲಿ ತನಿಖೆಯನ್ನ ಮಾಡಿಲ್ಲ ಅಂತಂದ್ರೆ ಏನು ಈ ವಿಕಾಸ್ ಅನ್ನುವ ಬೈಕ್ ಸವಾರ ಏನಿದ್ದ ಇವತ್ತು ಆತ ಗೂಂಡಾ ಕಾಯ್ದೆಯಲ್ಲಿ ಆತನ ಬಂಧನ ಮಾಡಬೇಕಾಯಿತು. ಯಾಕಂದ್ರೆ ಯೋಧನ ಮೇಲೆ ಹಲ್ಲೆ ಮಾಡಿರೋದು ಅಷ್ಟಿಂತ ಮಟ್ಟಕ್ಕೆ ಏನು ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗ್ತಾ ಇತ್ತು. ಮತ್ತೆ ಆತನ ವಿರುದ್ಧ ಕಾನೂನು ಕ್ರಮ, ಕಠಿಣ ಶಿಕ್ಷೆ ಕೂಡ ಆಗ್ತಾ ಇತ್ತು. ಕನಿಷ್ಠ ಪಕ್ಷ 1 ವರ್ಷ ಕೂಡ ಆತನಿಗೆ ಬೇಲ್ ಕೂಡ ಸಿಗ್ತಲ್ಲ. ಈ ರೀತಿಯ ಸಂಕಷ್ಟಕ್ಕೆ ಆ ವಿಕಾಸ್ ಸಿಕ್ಕಾಕೊಳ್ತಿದ್ದ. ಆದರೆ ಪೊಲೀಸರು ನಿಜವಾದ ರೈಟ್ ವೇಯಲ್ಲಿ ಒಂದು ರೀತಿಯಾಗಿ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಘಟನಾ ಸ್ಥಳದಲ್ಲಿರುವಂಥ CC ಕ್ಯಾಮ್ರಾಗಳನ್ನ ಪತ್ತೆ ಹಚ್ಚಿದಾಗ ಯೋಧ ಮಾಡಿರುವಂಥ ನಾಟಕ ಹೈಡ್ರಾಮಾ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಏನು ಈಗ ಹೆಮ್ಮೆಯಿಂದ ನಾನು ಏನು ರಕ್ಷಣಾ ಇಲಾಖೆ ಅಧಿಕಾರಿ ಅಂತ ಹೇಳ್ಕೊಂಡಿದ್ದು, ಈಗ ಯಾವ ಮುಖ ಇಟ್ಕೊಂಡು ಆತ ಹೇಳ್ತಾನೆ ನಾನು ರೌಡಿ ಅಂತ ಹೇಳ್ಕೊಳ್ತಾನ, ಇಲ್ಲ ಬೇರೆ ಏನಾದರೂ ಹೇಳ್ತಾನ, ಮತ್ತೆ ಅವರ ಪತ್ನಿ DRDOದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾನ, ಯಾವುದನ್ನು ಕೂಡ ಹೇಳೋದಿಲ್ಲ. ಈತ ಏನಾದರೂ ನಿಜವಾಗ್ಲೂ ಕೂಡ ಆತನ ಮೇಲೆ ಹಲ್ಲೆ ಆಗಿದ್ರೆ ಆತ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದ. ಆದರೆ ಕಂಪ್ಲೇಂಟ್ ಕೊಟ್ಟಿಲ್ಲ, ನೇರವಾಗಿ ಇಲ್ಲಿ ಹಲ್ಲೆ ಮಾಡಿ ರೌಡಿಸಮ್ ಮಾಡಿ ಕೋಲ್ಕತ್ತಾಗೆ ಹೋಗಿ ಪರಾರಿಯಾಗಿದ್ದಾನೆ. ಆ ಪರಾರಿ ಆದಾಗ ನಂತರ ಪೊಲೀಸರು ಕೂಡ ಯಾವಾಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಆಗ ತಕ್ಷಣ ಪೊಲೀಸರು ಕೂಡ ಅಲರ್ಟ್ ಆಗಿ DCP ದೇವರಾಜ್ ಅವರು ಕೂಡ ಸೂಚನೆ ಕೊಟ್ಟಿದ್ರು. ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ CC ಕ್ಯಾಮ್ರಾ ಈತ ಯೋಧ ಹಲ್ಲೆ ಮಾಡಿ ಪರಾರಿಯಾಗಿ ರಾಜ್ಯದ ಮಾನ ಮರ್ಯಾದೆಯನ್ನು ಕೂಡ ಹರಾಜಾಕಿದ್ದಾರೆ ಅಂತ. ಇದೇ ಕಾರಣಕ್ಕಾಗಿ ಪೊಲೀಸರು ಕೂಡ ನೀಟಾಗಿ ಆತನ ಹ್ಯಾಂಡಲ್ ಮಾಡಿ ಕಂಪ್ಲೇಂಟ್ ಕೊಡು ಬನ್ನಿ ಅಂತ ಕರೆಸಿದ್ದಾರೆ. ಕರೆದ ಮೇಲೆ ಗೊತ್ತಾಗಿದೆ ಆತನ ಮಾಡಿರುವಂಥ ಕೃತ್ಯ. ಈಗ ಸದ್ಯಕ್ಕೆ ಆತನ ಮೇಲೆ ಕೂಡ ಯೋಧನ ಮೇಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಹೀಗಾಗಿ ರಕ್ಷಣಾ ಇಲಾಖೆಯವರು ಈ ಯೋಧನ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕೂಡ ನೋಡಬೇಕು. ಯಾಕಂತಂದ್ರೆ ರಕ್ಷಣಾ ಇಲಾಖೆ ಅಂದ್ರೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಇರ್ತದೆ, ಒಂದು ರೀತಿಯಾದಂಥ ಶಿಸ್ತು ಕೂಡ ಇರುತ್ತೆ. ಆದರೆ ಶಿಸ್ತಿನ ಎಲ್ಲೆಯನ್ನ ಮೀರುವಂಥ ಕೆಲಸವನ್ನ ಈತ ಬೋಸ್ ಮಾಡಿದ್ದಾರೆ. ಹೀಗಾಗಿ ಏರ್ಫೋರ್ಸ್ನ ಅಧಿಕಾರಿಗಳು ಕೂಡ ಏನು ಬೋಸ್ನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.